ತಮಗೆ ಈ ಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ, ಮೊದಲನೇದಾಗಿ ಈ ಕ್ಷೇತ್ರದಲ್ಲಿ ಚುನಾವಣೆ ಯಾವುದು ಕೂಡ ಇನ್ನೂ ಶುರುವಾಗಿಲ್ಲ. ಆದರೆ ಕಾಂಗ್ರೆಸ್ನವರು ಒಂದು ರೀತಿ ಹತಾಶೆಗೊಳಗಾಗಿ ಈ ಕಾಂಗ್ರೆಸ್ನ ಲೀಡರು ಅಂತ ಹೇಳ್ಕೊಳ್ತಕ್ಕಂಥ ಅದ್ದೇ ಮಂಜು ಅವರು ಭಾಳ ಮುಖ್ಯವಾಗಿ ದಲಿತರನ್ನ ಟಾರ್ಗೆಟ್ ಮಾಡಿ ದಲಿತರನ್ನ ಅವಹೇಳನಕಾರಿಯಾಗಿ ಮಾತಾಡುವಂಥದ್ದನ್ನ ಚಾಳಿಯನ್ನು ಇತ್ತೀಚೆಗೆ ಅವ್ರು ಬೆಳೆಸ್ಕೊಂಡಿದ್ದಾರೆ. ಯಾಕೆ ಅಂದರೆ ದಲಿತರು ಯಾವಾಗಲೂ ಕೂಡ ಕಾಂಗ್ರೆಸ್ಸು ಮತ ಬ್ಯಾಂಕ್ ಆಗಬೇಕು ಅನ್ನುವಂಥದ್ದು ಅವರ ಉದ್ದೇಶ. ಯಾಕೆ ಪೂರ್ವ ಕಾಲದಿಂದಲೂ ಕೂಡ ನಾವು ನೋಡ್ಕೊಂಡ್ಬಂದಿದ್ದೀವಿ. ಸುಮಾರು ಸ್ವತಂತ್ರ ಬಂದು ನಮಗೆ 79 ವರ್ಷ ಆಯಿತು, ಸಂವಿಧಾನ ಬಂದು 76 ವರ್ಷ ಆಯಿತು. ಆದರೂ ಕೂಡ ದಲಿತರು ಜಾಗೃತಿ ಆಗ್ತಾ ಇದ್ದಾರಲ್ಲ, ದಲಿತರು ಜಾಗೃತಿ ಬಂದಿದೆಯಲ್ಲ ಅನ್ನುವಂಥದ್ದು ಅವ್ರಿಗೆ ಕಾಡ್ತಾ ಇದೆ. ಯಾಕೆಂದರೆ ಈ ಕ್ಷೇತ್ರದ ಇತಿಹಾಸವನ್ನು ನೋಡ್ಕೊಂಡಾಗ ಸುಮಾರು 60 ವರ್ಷಗಳ ಕಾಲ ಕಾಂಗ್ರೆಸ್ಸು ಆಡಳಿತವನ್ನು ಮಾಡಿದೆ. ಕಾಂಗ್ರೆಸ್ ಆಡಳಿತ ಹೇಗೆ ಮಾಡಿದೆ ಅಂದರೆ ನಾವು ನೋಡ್ಬೋದು, 80-90ರ ಹಿಂದೆ ದಶಕದಲ್ಲಿ ಭಾಳ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರ ಭಾಳ ವಿಸ್ತಾರವಾಗಿತ್ತು. ಆಮೇಲೆ ಈ ಕ್ಷೇತ್ರದಲ್ಲಿ ಭಾಳ ನಿರ್ಣಾಯಕ ಪಾತ್ರ ವಹಿಸಿದಂಥವರು ದಲಿತರು. ಹಾಗಾಗಿ ದಲಿತರು ಏನಾಗಿದ್ರು ಅಂದರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ನಿರ್ಣಾಯಕ ಮತದಾರರಾಗಿ ಒಂದು ಓಟು ಕೂಡ ಅವರು ಹೊರಗಡೆ ಆಗ್ತಾ ಇರಲಿಲ್ಲ ಅಂಥ ಸಂದರ್ಭ ಇತ್ತು. ಯಾಕೆಂದರೆ ದಲಿತರಿಗೆ ಜಾಗೃತಿ ಇರಲಿಲ್ಲ ಅವಾಗ. ಯಾಕೆಂದರೆ ದಲಿತರು ಬಡತನದಲ್ಲಿದ್ದರು, ಅವ್ರಿಗೆ ಅನಕ್ಷತೆ ಕಾಡ್ತಾ ಇತ್ತು. ಆಮೇಲೆ ಸಂಬಂಧಪಟ್ಟಂಗೆ ಅವ್ರಿಗೆ ಮತ ಅಂತಕ್ಕಂಥ ಮತ ಯಾರಿಗೆ ಹಾಕಬೇಕು ಅಂತಕ್ಕಂಥ ಜಾಗೃತಿ ಇರಲಿಲ್ಲ. ಹಾಗಾಗಿ ಆಗ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಸುಮಾರು 60 ವರ್ಷ ಕಾಲ ದಲಿತರು ಕಾಂಗ್ರೆಸ್ಸನ್ನು ಈ ಕ್ಷೇತ್ರದಲ್ಲಿ ಸತತವಾಗಿ ಬೆಂಬಲಿಸ್ಕೊಂಡು ಬಂದಿದ್ದಾರೆ. ಆ ಬಂದಂಥ ಸಂದರ್ಭದಲ್ಲಿ ಇತ್ತೀಚೆಗೆ 90ರ ದಶಕದ ನಂತರ ಏನಾಯಿತು ಅಂದರೆ ದಲಿತರಿಗೆ ನಾವು ಕಾಂಗ್ರೆಸ್ಗೆ ಓಟ್ ಯಾಕೆ ಹಾಕ್ತಿದ್ವಿ ಅಂದರೆ ಕಾಂಗ್ರೆಸ್ಸಿಗೆ ಈಗ ಯಾರನ್ನೋ ಒಬ್ಬ ವ್ಯಕ್ತಿ ಒಂದು ಮತ ಹಾಕಿದ್ರೆ ಅದರಿಂದ ಏನು ಲಾಭ ಅಂದರೆ ಈ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ನೋಡ್ಬೋದು. ಇನ್ನೂ ಕೂಡ ಈ ಕ್ಷೇತ್ರ ಇವತ್ತು 2026 ಇನ್ನೂ ಕೂಡ ನಮ್ಮ ಹಳ್ಳಿಗಳಿಗೆ ಹೋಗಿ ನೋಡಿದ್ರೆ ಇನ್ನೂ ಕೂಡ ಗುಸ್ಲು ಮನೆ ಇದೆ, ಹೆಂಚಿನ ಮನೆ ಇದೆ. ಅದು ಯಾರ್ದಪ್ಪ ಅಂದರೆ ಅದರಲ್ಲಿ ದಲಿತರಿದೆ, ಬೇರೆ ಯಾರ್ದು ಅಲ್ಲ. ಯಾಕೆ ಅಂದರೆ ಈ ದಲಿತರು ಇವತ್ತಿನ ದಿವಸ ಏನಾಗಿದೆ ಅಂದರೆ ದಲಿತರಿಗೆ ಜಾಗೃತಿ ಬತ್ತಾ ಈ 60 ವರ್ಷ ಓಟ್ ಹಾಕಿದಾರಲ್ಲ ಕಾಂಗ್ರೆಸ್ಗೆ, ದಲಿತರಿಗೆ ಏನು ಕೊಡ್ತು ಕಾಂಗ್ರೆಸ್? ಹಂಗಾದ್ರೆ ಅವರು ಅದ್ದೇ ಮಂಜು ಏನು ಹೇಳ್ತಾರೆ ಅಂದರೆ ಇವತ್ತು ದಲಿತರಿಗೆ ನಾವು ಜಮೀನು ಕೊಟ್ಟಿದ್ದೀವಿ, ಸೈಟ್ ಕೊಟ್ಟಿದ್ದೀವಿ, ಎಲ್ಲ ಕಡೆ ಮಂಜೂರು ಮಾಡಿದ್ದು ನಾವೇ ಅಂತ ಹೇಳ್ತೀವಿ. ಅದೇ 60 ವರ್ಷ ನಿನ್ಗೆ ಓಟ್ ಕೊಟ್ರಲ್ಲಪ್ಪ, ನೀವೇನು ಕೊಟ್ರಿ? ಅರ್ಧ ಎಕರೆ ಭೂಮಿ, 1 ಎಕರೆ ತುಂಡು ಭೂಮಿ, ಅದು ಬಿಟ್ಟರೆ ಏನು ಕೊಟ್ಟಿದ್ದೀರ ನೀವು? ಹಾಗಾಗಿ ಏನಾಗಿದೆ ಇವತ್ತಿನ ದಿವಸ ಎಲ್ಲ ದಲಿತರು ಜಾಗೃತರಾಗಿ ಇವತ್ತಿನ ದಿವಸ ಕಾಂಗ್ರೆಸ್ ಆಗಿದ್ದರೆ ನಮ್ಮ ಉದ್ಧಾರ ಆಗಲ್ಲ, ಕಾಂಗ್ರೆಸ್ ಆಗಿದ್ದರೆ ನಾವು ಬಡತನ ಹೋಗಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1948ರಲ್ಲಿ ಲಕ್ನೋದಲ್ಲಿ ಏಪ್ರಿಲ್ 25ನೇ ತಾರೀಕು ಒಂದು ಮಾತು ಹೇಳ್ತಾರೆ. ಕಾಂಗ್ರೆಸ್ಸು ಉರಿತಕ್ಕಂಥ ಮನೆ, ಆ ಮನೆಗೆ ದಲಿತರು ಏನಾದರೂ ಹೋದರೆ ಸುಟ್ಟು ಬರ್ನಾಗ್ತೀರಾ ಅಂತ. ಸುಟ್ಟು ಬರ್ನಾಗ್ತೀರ ಅಂದ್ರೆ ಏನರ್ಥ? ನೀವು ಅಭಿವೃದ್ಧಿ ಆಗಲ್ಲ ಅಂತ, ನೀವು ಬಡತನದಲ್ಲೇ ಇರ್ತೀರ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು. ಆ ಜಾಗೃತಿ ಬತ್ತಾ ಏನಾಗಿದೆ ಇವತ್ತಿನ ದಿವಸ, ಅವತ್ತು ಕಾಂಗ್ರೆಸ್ಸನ್ನು ತೊರೆದು ಇವತ್ತಿನ ದಿವಸ ನಾವು ಯಾರು ಅಭಿವೃದ್ಧಿ ಮಾಡ್ತಾರೆ ನಮಗೆ ಅನ್ನುವಂಥ ವಾತಾವರಣ ನಿರ್ಮಾಣ ಮಾಡಿದಾಗ ಈ ಕ್ಷೇತ್ರದಲ್ಲಿ ಸುಮಾರು ಇವತ್ತಿಗೆ 4 ಬಾರಿ MLA, ಈ ಕ್ಷೇತ್ರದ MLA SR ವಿಶ್ವನಾಥ್ ಅವರು. ಆ SR ವಿಶ್ವನಾಥ್ ಅವರು MLA ಆದ ನಂತರ ಈ ಕ್ಷೇತ್ರ ಹೇಗೆ ಬದಲಾವಣೆ ಆಗಿದೆ ಅಂದರೆ ನೀವು ನೋಡ್ಬೋದು. ಇವತ್ತು ಪ್ರತಿ ಹಳ್ಳಿನಲ್ಲಿ ಕಾಂಕ್ರೀಟ್ ರಸ್ತೆ, ಅದರಲ್ಲೂ ಭಾಳ ಮುಖ್ಯವಾಗಿ ಕಾಲೋನಿಗಳಂತೂ ಹೆಂಗಿತ್ತು ಅಂದರೆ ಬಸವಲಿಂಗಪ್ಪವ್ರ ಕಾಲದಲ್ಲಿರ್ಬೋದು, ಕಾಂಗ್ರೆಸ್ನವ್ರ ಕಾಲದಲ್ಲಿರ್ಬೋದು ಅಂದರೆ ಒಂದು ಕೊಳತು ನಾರ್ತಕ್ಕಂಥ ರಸ್ತೆ ವ್ಯವಸ್ಥೆ ಇತ್ತು, ಒಳಚರಂಡಿ ವ್ಯವಸ್ಥೆ ಇತ್ತು, ಒಂದು ಬೀದಿ ದೀಪ ಇರಲಿಲ್ಲ. ಅಂಥ ಸಂದರ್ಭವನ್ನು ಈ ಜನಕ್ಕೆ ಏನಾದರೂ ಮಾಡಬೇಕು, ಇಷ್ಟು ವರ್ಷ 60 ವರ್ಷ ಕಾಂಗ್ರೆಸ್ ಏನೂ ಮಾಡಿಲ್ಲ ಅಂತ ಹೇಳಿ ಈ ಕ್ಷೇತ್ರಕ್ಕೆ ಭಾಳಷ್ಟು ಅನುದಾನವನ್ನು ತಂದು ರಸ್ತೆ ಸುಸಜ್ಜಿತವಾದಂಥ ರಸ್ತೆ, ಒಳಚರಂಡಿ ವ್ಯವಸ್ಥೆ, ಬೀದಿ ದೀಪ, ಒಳ್ಳೆ ವಸತಿ ವ್ಯವಸ್ಥೆ, ಬದುಕಬೇಕು ಅಂತೇಳಿ ಒಳ್ಳೆ ಅನುದಾನವನ್ನು ತಂದು ಇವತ್ತು ದಲಿತರನ್ನ ಒಳ್ಳೆ ಆ ಬಡತನದಿಂದ ಹೊರಗಡೆ ಬರಬೇಕು ಆ ರೀತಿ ವಾತಾವರಣವನ್ನು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಾನ ಸೇರ್ತದೆ ಅಂದರೆ ಅದು SR ವಿಶ್ವನಾಥ್ ಅವರಿಗೆ, ಬೇರೆ ಕಾಂಗ್ರೆಸ್ನವ್ರಿಗಲ್ಲ. ಇವತ್ತು ಇದನ್ನು ಏನಾಗಿದೆ ಅಂದರೆ ಇವತ್ತು ಎಲ್ಲ ದಲಿತರು, ಇಡೀ ದಲಿತರು ಇವತ್ತೇನಿದ್ದಾರೆ ಕನಿಷ್ಠ ಈ ಕ್ಷೇತ್ರದಲ್ಲಿ 1,20,000ದಿಂದ 1,50,000ವರೆಗೂ ಈ ಕ್ಷೇತ್ರದಲ್ಲಿ ದಲಿತರಿದ್ದಾರೆ. ಆ ದಲಿತರು ಇವತ್ತಿನ ದಿವಸ ಕನಿಷ್ಠ 90% ದಲಿತರು ಇವತ್ತು ಕಾಂಗ್ರೆಸ್ಸನ್ನು ತೊರೆದು BJPಯನ್ನು ಒಪ್ಕೊಂಡಿದ್ದಾರೆ. ಯಾಕೆಂದರೆ SR ವಿಶ್ವನಾಥ್ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಇವತ್ತಿನ ದಿವಸ ಸೇರ್ಕೊಂಡಿದ್ದಾರೆ. ಆದರೆ ಇದರ ಹತಾಶೆಗೊಳಗಾದಂಥ ಕಾಂಗ್ರೆಸ್ನವರು, ಅದರಲ್ಲೂ ಭಾಳ ಮುಖ್ಯವಾಗಿ ಅದ್ದೇ ಮಂಜು ಅವರು, ನಾನು MLA ಹೆಸರು ಹೇಳ್ಬಿಟ್ರೆ ಎಲ್ಲಾದರೂ ಕೂಡ ಒಂಚೂರು ನಮಗೆ ಪ್ರಚಾರ ಸಿಗ್ತದೆ,
ಅದರಲ್ಲೇ ಆ ಕೋಗಿಲ್ ವೆಂಕಟೇಶ್ ಬೇರೆ. ಆ ಕೋಗಿಲ್ ವೆಂಕಟೇಶ್ ಕೂಡ ನಾನು ಕೋಗಿಲ್ ವೆಂಕಟೇಶ್ ಇದುವರೆಗೂ ಕೂಡ ಮೀಡಿಯಾಗೆ ಬಂದಿದ್ದು ಎಲ್ಲೂ ನೋಡಿಲ್ಲಪ್ಪ ನಾನು. ಈ ಇತ್ತೀಚೆಗೆ ನೋಡಿದ್ದೆ. ಯಾಕೆಂದರೆ MLA ವಿಶ್ವನಾಥ್ ಅವ್ರ ಹೆಸರು ಹೇಳ್ಬಿಟ್ರೆ ನಾನು ಒಂಚೂರು ಬೆಳ್ಕೊಂಬೋದೇನೋ ಅನ್ನೋ ಉದ್ದೇಶ. ಬೆಳೆದ್ರೆ ನಮಗೇನು ತೊಂದರೆ ಏನಿಲ್ಲ, ನೀವು ಬೆಳ್ಕೊಬೋದು. ಆದರೆ ಯಾವುದೋ ಒಂದು ವಿಚಾರದಲ್ಲಿ ಇವತ್ತಿನ ದಿವಸ ದಲಿತರನ್ನ ನೀವು ಟೊಳ್ಳು ಅಂತ ಕರಿತೀರಾ ಅಂದರೆ ದಲಿತರು ಇವತ್ತಿನ ದಿವಸ ನಿಮಗೆ 60 ವರ್ಷ ಮತ ಬ್ಯಾಂಕ್ ಆಗಿದ್ರಲ್ಲ, ಆವಾಗ ಟೊಳ್ಳಾಗಿರ್ಲಿಲ್ಲ ಇವರು. ಇವಾಗ ಯಾವಾಗ ದಲಿತರಿಗೆ ಜಾಗೃತಿ ಆಯಿತು, ಆ ಜಾಗೃತಿ ಬಂದ ನಂತರ ಅವ್ರು ಟೊಳ್ಳಾದ್ರು ಅಂತಕ್ಕಂಥ ಅವರು ಏನು ಹತಾಶೆ ಒಳಗಾಗಿದ್ದಾರೆ, ಅದನ್ನು ನಿಜವಾಗ್ಲೂ ಕೂಡ ನಾವು ಇದನ್ನು ಖಂಡಿಸ್ತೀವಿ. ಅದ್ಯಾ ಮಂಜುನಾಥ್ ಅವರು ದಲಿತರನ್ನ ಏನು ಟೊಳ್ಳು ಅಂತ ಹೇಳಿದ್ರು, ಅದನ್ನು ಇಡೀ ದಲಿತ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಅವಮಾನ. ಅವ್ರು ದಯವಿಟ್ಟು ಕ್ಷಮೆ ಕೇಳಬೇಕು ಈ ಮಾತಲ್ಲಿ ಒಂದು. ಆಮೇಲೆ ಇನ್ನೊಂದು ಮಾತು ಹೇಳಿದ್ದಾರೆ ಅದ್ಯಾ ಮಂಜು ಅವರು, ದಲಿತರು ಮಾರಾಟದ ವಸ್ತು. ದಲಿತರು ಯಾವತ್ತಪ್ಪ ಮಾರಾಟ ಆಗಿದ್ರು? ಕಾಂಗ್ರೆಸ್ ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಇವತ್ತು ಈ ಕ್ಷೇತ್ರದಲ್ಲಿ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಕೊಡುಗೆ ಏನು? ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಏನು ಕೊಡುಗೆ ಕೊಟ್ಟಿದೆ ಅಂತ ಇವತ್ತು ನಿಮ್ಗೆ ಗೊತ್ತಿರ್ಬೋದು. ಇವತ್ತು ದಲಿತರಿಗೆ ಏನಾದರೂ ಕೂಡ ಒಳ್ಳೆ ಕೊಡುಗೆ ಕೊಟ್ಟಿದೆ, ಇವತ್ತು ಅಭಿವೃದ್ಧಿ ಹೊಂದಿದ್ದಾರೆ ಅಂದರೆ ಅದು BJP ಬಿಟ್ಟರೆ ಬೇರೆ ಯಾವ ಪಕ್ಷದಿಂದನೂ ಸಾಧ್ಯ ಇಲ್ಲ. ಇವತ್ತು ನೀವು ಹೇಳಿದ್ದೀರಾ STP TSP ದುಡ್ಡು. STP TSP ದುಡ್ಡು ಎಷ್ಟು? ಇವತ್ತು STP TSP ದುಡ್ಡನ್ನು 3 ವರ್ಷ ಕಾಂಗ್ರೆಸ್ ಅವರು ಸಿದ್ದರಾಮಯ್ಯ ಸರ್ಕಾರ ಬಂದು 3 ವರ್ಷದಲ್ಲಿ 23, 24, 24, 25, 25, 26 ಇದರಲ್ಲಿ 39,000 ಕೋಟಿ ರೂಪಾಯಿ ದಲಿತರ ಹಣನ ನೀವು ಗ್ಯಾರಂಟಿ ಯೋಜನೆ ಬಳಸಿದಿರಲ್ರಿ. ಆಮೇಲೆ ಇನ್ನೊಂದು ಹೇಳೋರು ಅದ್ಯಾ ಮಂಜುನಾಥ್ ಅವರು, ಬಾಬು ಜಗಜೀವನ್ ರಾಮ್ ಅವನ್ನ ಪ್ರಧಾನಮಂತ್ರಿ ಉಪ ಪ್ರಧಾನಿ ಮಾಡಿದ್ದೆ ನಾವು ಅಂತ. ಬಾಬು ಜಗಜೀವನ್ ರಾಮ್ ಅವರು ಅದ್ಯಾ ಮಂಜುನಾಥ್ ಅವರಿಗೆ ಅಧ್ಯಯನದ ಕೊರತೆ ಇದೆ. ಯಾಕೆ ಅಂದರೆ ಅವರು ಬಾಬು ಜಗಜೀವನ್ ರಾಮ್ ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು 1977ರಲ್ಲಿ ಕಾಂಗ್ರೆಸ್ ಫಾರ್ ಡೆಮೋಕ್ರಸಿ ಅಂತಕ್ಕಂಥ ಪಕ್ಷವನ್ನು ಕಟ್ತಾರೆ. ಅವರು ಪಕ್ಷವನ್ನು ಕಟ್ಟಿ ನಾನು ಕಾಂಗ್ರೆಸ್ಸಲ್ಲಿ ಉಸಿರು ಕಟ್ಟುವ ವಾತಾವರಣ ಇದೆ, ಕಾಂಗ್ರೆಸ್ಸಲ್ಲಿ ಉಸಿರಾಡೋಕ್ಕಾಗ್ತಾ ಇಲ್ಲ, ಕಾಂಗ್ರೆಸ್ಸಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ, ಪ್ರಜಾಪ್ರಭುತ್ವ ಮಾತಾಡೋಕ್ಕೆ ಪ್ರಜಾಪ್ರಭುತ್ವ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಇವತ್ತಿನ ದಿವಸ ಅದೇ ರೀತಿ ಈ ದಲಿತರಿಗೆ ಕಾಂಗ್ರೆಸ್ಸಲ್ಲಿ ನಿಜವಾದಂಥ ಉಸಿರುಗಟ್ಟುವಂಥ ವಾತಾವರಣ ನಿರ್ಮಾಣ ಆಗಿದ್ದರಿಂದ ಅವ್ರು BJPಗೆ ಬಂದಿರೋದು, ಸುಮ್ಮನೆ ಬಂದಿಲ್ಲ. ಅಲ್ಲೇನೋ ಅವರು ಕೋಗಿಲ್ ವೆಂಕಟೇಶ್ ಇನ್ನೊಂದು ಹೇಳೋರೆ, ನಾವೆಲ್ಲ ಅವ್ರನ್ನ ಹೋಳಿಗೆ ಹಾಕಿ ಸಾಕ್ತಿದ್ದೋ, ಒಬ್ಬಟ್ಟು ಊಟ ಕೊಡ್ತಿದ್ದೋ ಅಂತ. ನೀವು ಹೋಳಿಗೆ ಊಟ ಒಬ್ಬಟ್ಟು ಊಟ ಯಾರು ತಿಂತಾರಂದರೆ ಕಾಂಗ್ರೆಸ್ನ ಮೇಲ್ಗಡೆ ಲೀಡರ್ ಅವರಲ್ಲ, ಅವ್ರು ತಿಂತಾರೆ. ಆದರೆ ಕಾಂಗ್ರೆಸ್ಸಲ್ಲಿ ಓಟ್ ಹಾಕ್ತಾರಲ್ಲ, ತಳಪಾಯದಾಗಿರ್ತಕ್ಕಂಥ ಓಟ್ ಹಾಕೋ ಜನಕ್ಕೆ ನೀವೇನು ಕೊಟ್ಟಿದ್ದೀರಪ್ಪ? ಒಬ್ಬಟ್ಟು ಊಟ ನೀವು ತಿಂದು ಅವ್ರಿಗೆ ಚಿತ್ರಾನ್ನ ಕೊಡಲ್ವಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದೀರಲ್ಲ. ಇವತ್ತಿನ ದಿವಸ ಕಾಂಗ್ರೆಸ್ಸಲ್ಲಿ ಟೊಳ್ಳಾಗಿದ್ರು, BJPಗೆ ಬಂದಮೇಲೆ ಅವ್ರು ದೊಡ್ಡ ಲೀಡರ್ ಆಗಿದ್ದಾರೆ. ಕಾಂಗ್ರೆಸ್ಸಲ್ಲಿ ದೊಡ್ಡ ಲೀಡರ್ ಆಗಿದ್ರು, ದೊಡ್ಡ ಲೀಡರ್ ಆಗಿ ಸಾಧ್ಯ ಆಗ್ತಿರಲಿಲ್ಲ ಅವರು. ಹಾಗಾಗಿ ಇವತ್ತು ಹೇಳ್ತಾ ಅವ್ರು ಇನ್ನೊಂದು ಮಾತು ಹೇಳೋರೆ,